ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತಿಂದು ಹೋಲ್ ಡೇ ನಂದು ಹೇಗಿರುತ್ತೆ, ನಾನು ಟ್ರೈನಿಂಗಲ್ಲಿ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತೀನಿ, ನಮ್ಮದೆಲ್ಲ ಹೇಗೆ ಟ್ರೈನಿಂಗ್ ಹೋಗುತ್ತೆ ಅಂತೇಳಿ ನಾನು ಈ ವಿಡಿಯೋಲಿ ಫುಲ್ ತೋರಿಸ್ತೀನಿ ನಿಮಗೆ. ಟೋಟಲಿ ಹೋಲ್ ಡೇ ನಂದು ಹೇಗಿರುತ್ತೆ ಅನ್ನೋದೇ ಈ ವಿಡಿಯೋ. ಸೊ ಇವಾಗ ನಾನು ಐರನ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ. ಇವಾಗ ಮಾಡಿಕೊಂಡು ನೆಕ್ಸ್ಟ್ ರೆಡಿಯಾಗಿ ನಿಮಗೆ ಯಾವ ಥರ ಇರುತ್ತೆ ಅಂತ ಇವತ್ತಿನ ಹೋಲ್ ಡೇ ನಾನು ನಿಮಗೆ ವಿಡಿಯೋಲಿ ತೋರಿಸ್ತೀನಿ, ಓಕೆನಾ. ಇವಾಗ ರೆಡಿಯಾಗಿ ಮೇಲೆ ಟಿಫನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಟಿಫನ್ ಮಾಡ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂತೇಳಿ ಒಟ್ಟಿಗೆ ಬುಕ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಟಿಫನ್ ಮಾಡೋದಕ್ಕೆ. ಟಿಫನ್ ಹಾಲು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ನಮಗೆ ಟಿಫನ್ನಿಗೆ ಬ್ರೆಡ್ ಜಾಮ್ ಅಥವಾ ಬಟರ್, ಒಂದು ಬಾಳೆಹಣ್ಣು ಆ್ಯಂಡ್ ಬಿಸಿಬೇಳೆ ಬಾತು ಮಾಡಿದರು ಇವತ್ತು ಟಿಫನ್ನಿಗೆ. ಡೈಲಿ ಒಂದೊಂದು ಥರ ಟಿಫನ್ ಚಾಯ್ಸಸ್ ಇರುತ್ತೆ. ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟು ಟ್ರೈನಿಂಗ್ ಅಲ್ಲಿಗೆ ಹೋಗ್ತಾಯಿದ್ವಿ. ಆಲ್ರೆಡಿ ಲೇಟಾಗಿ ಹೋಗಿತ್ತು, 9:30 ಮೇಲಾಗೋಗಿತ್ತು. ಟ್ರೈನರ್ ಕೂಡ ಮೆಸೇಜ್ ಮಾಡಿದರು ಗ್ರೂಪಲ್ಲಿ, ಅದನ್ನೇ ಮಾತಾಡ್ಕೊಂಡು ಇವಾಗ ನಾವು ಟ್ರೈನಿಂಗ್ ಅಲ್ಲಿಗೆ ಹೋಗ್ತಾಯಿದ್ವಿ. ನಮ್ಮದು 2 ಬಿಲ್ಡಿಂಗಲ್ಲಿದೆ, ಒಂದು ಗೆಸ್ಟ್ ಹೌಸು, ಇನ್ನೊಂದು ಟ್ರೈನಿಂಗ್ ಹಾಲ್. ಸೊ ಇವಾಗ ನೀವು ನೋಡ್ತಿರೋದು ಟ್ರೈನಿಂಗ್ ಹಾಲ್. ಇದು ಬಂದು ಎಂಟ್ರೆನ್ಸು. ಇಲ್ಲಿ ನಮ್ಮ ಥರನೇ ತುಂಬ ಜನ ಟ್ರೈನಿಂಗ್ ಬರ್ತಾರೆ. ಇದು ನಮ್ಮದು ಟ್ರೈನಿಂಗ್ ಹಾಲ್ ನೀವು ನೋಡ್ತಾ ಇರೋದು. ಇವಾಗ ನಾನಿವಾಗ ಟೀ ಬ್ರೇಕ್ ಬಿಟ್ಟಿದ್ದಾರೆ. ಸೊ ಟೀ ಬ್ರೇಕ್ಗೆ ಹೋಗಬೇಕು. ಇದೆ ನೋಡಿ, ಇದು ನಮ್ಮದು ಟ್ರೈನಿಂಗ್ ಹಾಲು. ಈ ಥರ ಇದೆ ಟ್ರೈನಿಂಗ್ ಹಾಲು. ಇವಾಗ ಟೀ ಬ್ರೇಕ್ ಇದೆ, ಹೋಗೋಣ. ಅಲ್ಲೆಲ್ಲ ವಿಡಿಯೋ ಮಾಡಲ್ಲ ನಾನು, ನನಗೆ ನಾಚಿಕೆ ಆಗುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನಾನು ಯೂಟ್ಯೂಬರ್ ಅಂತ. ಸೊ ಹೋಗುವ. ಅದಕ್ಕೆ ಕಾಫಿ ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ಕಾಫಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ, ಜಸ್ಟ್ ಫೋಟೋ. ಕಾಣಿಸ್ತಿದೆಯಾ? ಎಕ್ಸಾಕ್ಟ್ 1 ಗಂಟೆಗೆ ನಮಗೆ ಲಂಚ್ ಬ್ರೇಕ್ ಇರುತ್ತೆ. ಆ 1 ಅವರಲ್ಲಿ ನಾವು ಏನಾದರೂ ಮಾಡ್ಬೋದು, 1 to 2. ಆ್ಯಂಡ್ ಅಲ್ಲೇ ಊಟ ಮಾಡಬೇಕಂತನೂ ಏನಿಲ್ಲ, ಹೊರಗಡೆ ಹೋಗಿ ಊಟನೂ ಮಾಡ್ಕೊಬರ್ಬೋದು. ಆ್ಯಂಡ್ ನಾನು ಡಯೆಟಲ್ಲಿದ್ದೆ, ಬಟ್ ಇವಾಗ ಡಯೆಟ್ ಎಲ್ಲ ಮಿಸ್ ಆಗೋಗಿದೆ. ಗೊತ್ತಿಲ್ಲ ಎಷ್ಟು ವೆಯ್ಟ್ ಗೇನ್ ಆಗಿರ್ತೀನಿ ಅಂತ. ಹೋಪ್ ಆಗದೇ ಇದ್ದರೆ ಒಳ್ಳೆಯದು. ಆ್ಯಂಡ್ ಮತ್ತು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಐ ಆಮ್ ಮಿಸ್ಸಿಂಗ್ ದಟ್. ಸೊ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಲಂಚಿಗೆ ಇದೇನು ಬಟರ್ ರೋಟಿ ಆ್ಯಂಡ್ ಹಾಲ್ಕೀರು ಆ್ಯಂಡ್ ಕಾಲಿಫ್ಲವರ್ ಗ್ರೇವಿ. ಇದು ತೊಂಡೆಕಾಯಿ ಪಲ್ಯ ಮತ್ತು ಸೌತೆಕಾಯಿ, ಒಂದು ಹಪ್ಪಳ, ಅನ್ನ ಸಾಂಬಾರಿದೆ. ಆಮೇಲೆ ತೋರಿಸ್ತೀನಿ, ಓಕೆನಾ. ಒಳ್ಳೆ ನುಗ್ಗೆಕಾಯಿ ಸಾಂಬಾರು ಆ್ಯಂಡ್ ರೈಸ್. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಓಕೆ, ಇವಾಗ ಊಟ ಆಯಿತು. ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ. ಇನ್ನೂ 1/4 ಗಂಟೆ ಟೈಮ್ ಇದೆ. ಸೊ ರೆಸ್ಟ್ ಮಾಡೋಣ ಅಂತೇಳಿ ರೂಮ್ ಒಳಗಡೆ ಬಂದಿದ್ದೀವಿ. ನಾವು ರೂಮ್ ಕ್ಲೀನ್ ಮಾಡೋಕ್ಕೆ ಹೇಳೋಗಿದ್ವಿ. ತುಂಬ ಚೆನ್ನಾಗಿ ರೂಮ್ ಕ್ಲೀನ್ ಮಾಡಿದ್ದಾರೆ. ಒಳಗಡೆ ಬಂದಿದ್ದ ತಕ್ಷಣ ಇಂಪ್ರೆಸ್ ಆಯಿತು. ಸೊ ಓಕೆ ಗಾಯ್ಸ್, ಈಗ ಟೈಮ್ ಬಂದು ಆಲ್ರೆಡಿ 6 o'clock ಆಗಿದೆ. ಈಗ ನಮ್ಮ ಟ್ರೈನಿಂಗ್ ಮುಗೀತು. ಸೊ ಇದಿಷ್ಟು ಇವತ್ತಿನ ನನ್ನ ಹೋಲ್ ಡೇ ಟ್ರೈನಿಂಗು. ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಪೂರ್ತಿಯಾಗಿ ಏನು ಡೀಟೇಲಾಗೆಲ್ಲ ಮಾಡಿಲ್ಲ. ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.